ಗೈಸ್ ಎಲ್ಲರೂ ಇದ್ರ ಅಂತ ಸೂಪರ್ ಇದೀನಿ. ಇವತ್ತಿನ ವ್ಲಾಗ್ ಯಾವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿದೆ. ಇವತ್ತು ಬೆಳಗ್ಗೆನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೂಮಲ್ಲಂತೂ ಬಟ್ಟೆಗಳು ತಂದು ಹಾಕ್ಬಿಟ್ಟು ಸಾಕು. ನಮ್ಮ ಮಕ್ಕಳೆಲ್ಲ ಕಿತ್ತು ಅಂದ್ಬಿಡ್ತಾರೆ ಒಗ್ದಿರೋ ಬಟ್ಟೆಗಳನ್ನು. ಅದೆಲ್ಲ ಜೋಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು. ಇಬ್ಬರೂ ಆಟ ಆಡ್ತಾ ಬಿದ್ದಿದ್ದಾರೆ ಈಗ ಹೊರಗಡೆ. ಒಸಿ ತರಲಿಲ್ಲ ಗೈಸ. ತಿಂಡಿ ಹಾಕೊಟ್ರೆ ಫುಲ್ಲು ಮನೆ ಆಗ್ಲಿಕ್ಕೂ ಅಂಡಿರ್ತಾರೆ. ನಾನು ತಿನ್ಸೋಕ್ಕೋದ್ರೆ ತಿನ್ಸ್ಕೊಳ್ಳೋದು ಇಲ್ಲ. ಅವ್ರ ಅಪ್ಪನ ಹತ್ರನೂ ಬೈಸ್ಕೋಬೇಕು. ಈ ಕಡೆಗೆ ನಾನೇ ಬೈಸ್ಕೊಂಡು ನಾನೇ ಕ್ಲೀನ್ ಮಾಡೋಕೆ ಅವ್ರು ಕ್ಲೀನ್ ಮಾಡೋದಾದ್ರೆ ಬೈಬೇಕಪ್ಪ. ನಾನು ಕ್ಲೀನ್ ಮಾಡೋಕ್ಕೆ ನನಗೇ ಬೈತಾರೆ. ಬನ್ನಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮನೆಯವರು ವೀಡಿಯೋ ಮಾಡೋಣ ಬಾ ಅಂತ ಅಂದರೆ ಇವತ್ತು ನಮ್ಮ ಅಪ್ಪ ನನ್ನ ತಮ್ಮ ಬರ್ತಾ ಇದ್ದಾರೆ. ಅದೊಂಥರ ಖುಷಿ ಆಗ್ತೈತೆ. ಇನ್ನೇನು ಬರ್ತಾರೆ ಅನಿಸುತ್ತೆ. ಪಲಾವ್ ಮಾಡಿದ್ದೆ ಬೆಳಗ್ಗೆ ಟಿಫನ್ನು. ಇವತ್ತು ತರಕಾರಿ ಸಾರು ಮಾಡಿದ್ದೀನಿ. ವಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾವು ನಾನ್ ವೆಜ್ ಮಾಡ್ಬೋದಾಯ್ತು. ಇವತ್ತು ಶುಕ್ರವಾರ ಆಯ್ತು ತಿಂತೀವಿ. ಅಂದರೆ ಏನಂತ ಅಂದರೆ ಶ್ರವಣ ಇವತ್ತು ಇನ್ನೂ ನಾಳೆ ಲಾಸ್ಟ್ ಅಲ್ವಾ, ಅದರಿಂದ ಮಾಡಲ್ಲ ಗೈಸ್. ಅದರಿಂದ ವಡೆ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪ ಅವ್ರು ಬರ್ತೀನಿ. ಆಮೇಲೆ ನಾನು ಹೊಸತಿ ಎಲ್ಲ ಬಂದಾಗ ಚಿಕನ್ ಮಾಡಿದಾಗ ನಮ್ಮ ಸಬ್ಸ್ಕ್ರೈಬರು ಹೇಳಿದರು ಏನಂತ, ಗೌರಿ ಹಬ್ಬಕ್ಕೆ ಬಾಗ್ನ ಅಂತ ಕೊಡೋಕೆ ಬಂದಾಗ, ನೀವು ಗೌರಿ ಹಬ್ಬಕ್ಕೆ ಬಂದಿಲ್ಲ ಅವರು, ಅಂದರೆ ಬಾಗ್ನ ಅಂತ ಕೊಡೋಕೆ ಬಂದಾಗ ಚಿಕನ್ ಮಾಡಬಾರ್ದು ಸಿಸ್ಟರ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾಯಿಲ್ಲ. ಶ್ರವಣ ಅಂತಲೂ ಮಾಡ್ತಾಯಿಲ್ಲ. ಒಂದು ಕಾರಣ, ಎರಡು ಕಾರಣದಿಂದ ಮಾಡ್ತಾಯಿಲ್ಲ ಗೈಸ್. ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ, ನಮ್ಮನ್ನು ಹಿಂಗಿರುತ್ತೆ ನೋಡಿ ಗೈಸ್. ಇದು ಈ ರೀತಿ ಇರುತ್ತೆ ಮನೆಯಲ್ಲಿ. ಇನ್ನೊಂದು 5 ನಿಮಿಷ ಕಾಲ್ಗಂಟೆ ಒಂದು 2 ನಿಮಿಷದಲ್ಲಿ ನೋಡಿ ಮತ್ತೆ ಆ ರೀತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಶಪ್ಪ ನಮ್ಮ ಮಕ್ಳು ಇದಾರಲ್ಲ, ಇಲ್ಲೇ ಕೂತಿದ್ದಾನೆ ನೋಡಿ ಕಿತಾಪತಿ. ನೋಡಿ ಗೈಸ್, ಇವತ್ತು ನಮ್ಮ ಮನೇಲಿ ಪಲಾವ್ ಮಾಡಿದ್ದಾರೆ. ರೆಡ್ ಕಲರು ಗ್ರೀನ್ ಕಲರು ಮಾಡ್ತಾರೆ. ಎರಡು ಮಾಡೋಕ್ಕೆ ಬರುತ್ತೆ ನಮಗೆ. ಸೊ ಈ ಕಡೆ ಗ್ರೀನ್ ಟೀ ಮಾಡಿ ಇಟ್ಕೊಂಡಿದ್ದಾರೆ, ಇನ್ನೂ ಕುಡ್ದಿಲ್ಲ, ಕುಡಿಬೇಕು. ನಾವು ತಿನ್ನೋಣ ಬನ್ನಿ ಇವಾಗ. ನೋಡಿ ಗೈಸ್, ಒಳಗಡೆಗೆ ಹೋಗೋಣಲ್ಲ ಕಿತಾಪತಿ ಮಾಡೋಕ್ಕೆ. ಅದನ್ನು ಅವ್ರ ಅಮ್ಮ ಎತ್ತಿಕ್ಕಿದ್ದಾಳೆ, ಇಲ್ಲಿ ಒರೆಸ್ಕೋಬೇಕು ನೆಲನ ಅಂತ. ಎಲ್ಲ ಅನ್ನ ಚೆಲ್ಲಾಡಿ ಇಟ್ಟಿದ್ರಲ್ಲ, ಅದಕ್ಕೆ ಒರೆಸ್ಕೊತಾ ಇದ್ದಾರೆ. ಗೈಸ್ ನಮ್ಮ ಅಪ್ಪ ಊರಿಂದ ಫೈನಲಿ ಬಂದರು. ನನಗೆ ಬಾಗ್ನ ತಗೊಂಡು ಎಲ್ಲ ತಗೊಂಡಿದ್ದಾರೆ. ಇದು ನಮ್ಮಮ್ಮ ಆರಿಸಿ ನನಗೆ ಡ್ರೆಸ್ ಕೊಟ್ಟು ಕಳಿಸಿದ್ದಾರೆ. ನಾನು ಈ ಥರ ಡ್ರೆಸ್ಗಳು ನಾನು ಮದುವೆ ಆದ್ಮೇಲೆ ಬಿಟ್ಟಿದ್ದೆ ಈ ಥರದ್ದೆಲ್ಲ ಹಾಕೊಳ್ಳೋದು. ಫ್ರಾಕ್ ಥರ ಫುಲ್ಲು ಚೆನ್ನಾಗೈತೆ, ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಸ್ಲೀವ್ ಇಲ್ಲ, ಸ್ಲೀವ್ ಹಾಕ್ಸ್ಕೋಬೇಕು. ಇದರಲ್ಲೇ ಕೊಟ್ಟಿರ್ತಾರೆ ಅನಿಸುತ್ತೆ. ಕೊಟ್ಟವ್ರೆ ಹಾಕ್ಸ್ಕೊ ಅಂತ ಹೇಳ್ತೀನಿ ನಮ್ಮಮ್ಮ. ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಚಿಕ್ಕದಾಗೈತೆ ಅಲ್ವಾ, ಇಷ್ಟೇ ಬರುತ್ತೆ ಅನ್ಸುತ್ತಲ್ಲ ಮುದ್ದು. ಹಾಕತ್ತೀನೋ ಹಾಕೊಳ್ಳಲ್ವೋ ಗೊತ್ತಿಲ್ಲ. ನಮ್ಮ ಅಮ್ಮ ಮಾತ್ರ ಈ ಥರದ್ದೆಲ್ಲ ಹಾಕೋಬೇಕು ಅಂತ ಆಸೆ ಪಡುತ್ತೆ. ಅವ್ರ ಮಗ್ಳಾಗ ನಾನು ಏನೋ ಈ ಥರದ್ದೆಲ್ಲ ಹಾಕೊಳ್ಳಲ್ಲ. ಚೆನ್ನಾಗಿ ಕಾಣುತ್ತಾ? ಇದಕ್ಕೆ ಪ್ಯಾಂಟು ಅದೇ ಕಲರ್ ಪ್ಯಾಂಟು, ಮತ್ತು ಸ್ಟಿಕ್ಕರು ಕೂಡ ಕೊಟ್ಟು ಕಳಿಸಿದ್ದಾರೆ, ಬಳೆನೂ ಕೊಟ್ಟು ಕಳಿಸಿದ್ದಾರೆ. ಇದು ವೇಲ್ ಇಷ್ಟ ಆಯಿತು. ವೇಲ್ ಚೆನ್ನಾಗಿದೆ. ಉಲ್ಟಾ ಹಾಕೊಂಡು ಆಮೇಲಿಂದ ಬಳೆ, ಗೋಲ್ಡ್ ಕಲರ್ ಬಳೆ. ಆಮೇಲೆ ಒಂದು ಸ್ಯಾರಿ, ಸ್ಮೂತ್ ಸ್ಯಾರಿ. ಡಿಸೈನ್ ಮೇಲೆ ಐತಲ್ಲ ಈ ರೀತಿ ಇದೆ. ಅಮ್ಮ ಗೊತ್ತಿಲ್ಲ, ಹುಡ್ಕೊಳ್ಳೋದೇ ಇಲ್ಲ. ಅದೇನಕ್ಕೆ ಕೊಟ್ಟು ಕಳಿಸ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ನಾವು ಅಮ್ಮಗೆ ಏನಂದರೆ ಹೊಲಿಸ್ಕೊಳ್ಳಿ, ಚೆನ್ನಾಗಿ ಕಾಣಲಿ, ಉಡ್ಕೊಳ್ಳಿ ಸ್ಯಾರಿನ. ಅವರು ನನಗೆ ಬಾರ್ಡರ್ ಸೀರೆ, ಕಾಟನ್ ಸ್ಯಾರಿ ಆ ಥರ ತರೋಕ್ಕಿಷ್ಟ. ನನಗೆ ಅದರಲ್ಲಿ ಉಟ್ಕೊಳ್ಳೋಕೆ ಬರಲ್ಲ. ಅದಕ್ಕೋಸ್ಕರ ನೋಡಿ ಸ್ಮೂತಾಗಿರೋದು ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಸ್ಮೂತಾಗಿರೋದು ಕೊಟ್ಟು ಕಳಿಸಿದ್ದಾರೆ. ಆಮೇಲಿಂದ ಇದ್ರ ಜೊತೆಗೆ ನಾನು ಇನ್ನೂ 2 ಸ್ಯಾರಿ ಕೊಟ್ಟು ಕಳಿಸೋಮ್ಮ ಅಂತ ಹೇಳಿದ್ದೆ. ಅಂದರೆ ನಾವು ಅಮ್ಮನ ಸ್ಯಾರಿನೇ ಇದು, ಅದನ್ನು ಕೊಟ್ಟು ಕಳಿಸೋಮ್ಮ ಅಂತ ಹೇಳಿದೆ. ಇದು ಮದುವೆಲಿ ಉಟ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು ಸ್ಯಾರಿ. ಈ ಸ್ಯಾರಿ ಮದುವೆಲಿ ಉಟ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆರಡರಲ್ಲಿ ಯಾವ್ದಾರ ಒಂದೂ ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎರಡೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಎರಡು ಹಾಕೊಂಡಿದ್ದೆ ತಾನೆ? ಎರಡು ಹಾಕೊಂಡಿದ್ದೆ. ಇದು ಬ್ಲೌಸು. ಈ ಸ್ಯಾರಿ ನಂಗೆ ತುಂಬ ಇಷ್ಟ, ನಮ್ಮಮ್ಮ ತಗೊಂಡಿರೋದ್ರಲ್ಲಿ.
ನಂಗೆ ಏನೋ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ ನಿನಗೆ. ಈ ಸ್ಯಾರಿ ಅಂದ್ರೆ ತುಂಬಾ ಇಷ್ಟ ನನಗೆ. ಅದಕ್ಕೋಸ್ಕರ ಈ ಸ್ಯಾರಿ ಮತ್ತೆ ಅದಕ್ಕೆ ಈ ತರ ಬ್ಲೌಸ್ ಬಂದಿದೆ. ಹಿಂದೆ ನಾವಮ್ಮ ಡಿಸೈನ್ ಚೆನ್ನಾಗಿ ಕೊಡ್ಸಿದ್ವಿ ಅದಕ್ಕೆ. ಈ ತರ ಅಂದ್ರೆ ಇಲ್ಲಿ ಉಗ್ಸೈತಿ ಈ ತರ ಚೆನ್ನಾಗೈತೆ ಬ್ಲೌಸ್. ನಾನು ಹೇಳ್ಬಿಟ್ಟೆ ನಮ್ಮ ಅಮ್ಮಂಗೆ ಹೇಳ್ತೀನಿ, ಅಮ್ಮ ಇಷ್ಟೇ ಹೊಲ್ಸ್ಕೊಳ್ದು ಸ್ಲೀವು, ಫುಲ್ ಸ್ಲೀವ್ ಹೊಲ್ಸ್ಕೊಳ್ಳಲ್ಲ ಇಲ್ಲಿವರೆಗೆ. ನನಗೆ ಏನಂದ್ರೆ ಇಲ್ಲಿವರೆಗೆ ಇರಬೇಕು ಸ್ಲೀವು. ಅಮ್ಮ ಎಲ್ಲದಕ್ಕೂ ಹೋಯ್ತಾರೆ, ನಿನ್ನಿಂದ ನಾನು ಇದೇ ಥರ ಹಾಕೋಬೇಕಲ್ಲೇ ಅಂತ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ಇದೇ ಥರ ಹೊಲ್ಸ್ಕೋಬೇಕು ನೀನು ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಂಡಿದ್ದು. ಮದುವೆಗೆ ಮುಂಚೆನೂ ನಾವು ಅಮ್ಮಂದೇ ಸ್ಟಿಚ್ ಮಾಡಿಸಿ ಹಾಕೊಳ್ಳುವೆ. ಇವಾಗ ನಾವು ಅಮ್ಮನ ಸೈಜ್ ಇರೋದ್ರಿಂದ ಸ್ಟಿಚ್ ಬೇಡ, ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಅಮ್ಮನ ಥರನೇ ನಾನು ದಪ್ಪ ಇದ್ದೀನಲ್ಲ, ಅದರಿಂದ ಏನಿದ್ದಿಲ್ಲ. ಆಮೇಲಿಂದ ನಾವು ನಮ್ಮನೆ ಕಡೆಯಿಂದ ನನ್ನ ನಾದ್ನಿಗೆ ಬಾಗ್ನ ಕೊಡಬೇಕಲ್ಲ ಗೈಸ್, ಅದರಿಂದ ನಾನು ಅಮ್ಮಂಗೆ ಹೇಳ್ಬಿಟ್ಟೇನೆ ಸ್ಯಾರಿ ಸೆಲೆಕ್ಟ್ ಮಾಡುವಮ್ಮ. ಏನಂದರೆ ಒಂದ್ಸತಿ ಮದ್ವೆಗೆ ಬಂದಿದ್ರು, ಅವಾಗ ನನ್ನ ಆದ್ನೇನು ಇಲ್ಲೇ ಇದ್ರು, ನಮ್ಮ ಅಮ್ಮನೂ ಬಂದಿದ್ರು. ನಮ್ಮಮ್ಮ ಹಾರಿಸಿರೋ ಸೀರೆ ಎಲ್ಲರೂ ನೋಡ್ಬಿಟ್ಟು ಇಷ್ಟಪಡ್ತಿದ್ರು. ಅವರು ನೋಡ್ಬಿಟ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತಿದ್ರು. ನಾನು ಆಡ್ಸೋದಕ್ಕಿಂತ ನಮ್ಮಮ್ಮ ಆರಿಸಿ ಕೊಟ್ಟು ಕಳಿಸಿದ್ರೆ ಅದನ್ನ ಕೊಡೋಣ, ನನಗಷ್ಟು ಸ್ಯಾರಿ ಕಲೆಕ್ಷನ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಕೊಟ್ಟು ಕಳ್ಸಮ್ಮ. ನಾನು ಅಮೌಂಟ್ ಪೇ ಮಾಡಿ ನಾವು ಅಮ್ಮಂಗೆ ಇಲ್ಲಿಂದ ಅಂಗಡಿಯವ್ರಿಗೆ ಪೇ ಮಾಡಿ ನನ್ನ ಆದ್ನಿಗೂ ತರಿಸಿದ್ದೀನಿ ಗೈಸ್ ಸ್ಯಾರಿನ. ತುಂಬ ಚೆನ್ನಾಗಿದೆ, ನಂಗಂತೂ ತುಂಬ ಖುಷಿ ಆಗಿದೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಆಡಿಸಿದ್ರು ನಮ್ಮಮ್ಮ. ಡಿಸೈನ್ ನೋಡಿ ಫುಲ್ ಬಿಚ್ಚಕ್ಕೆ ಹೋಗಲ್ಲ, ಹಿಂಗೇನೆ ಕೊಟ್ಟು ಕಳಿಸ್ತೀನಿ ನಾನು ಆದ್ನಿಗೆ. ಸತಿ ನಾನು ಹೋಗಿದ್ದೆ ಜೊತೆಯಲ್ಲಿ, ಈ ಸತಿ ನಮ್ಮನೆಯವ್ರು ಒಬ್ಬರೇ ಹೋಗ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಅಂದರೆ ನನಗಿಂತ ಅವ್ರಿಗೆ ಕೊಟ್ಟು ಕಳಿಸಿರೋದ್ರೆ ತುಂಬ ಇಷ್ಟ ಆಗ್ಬಿಟ್ಟೈತೆ ನನಗೆ. ಆದರೂ ನಾನೇನು ಹುಡ್ಕೊಳ್ಳಲ್ಲ, ಚೆನ್ನಾಗಿದೆ ಅಂತ ನೋಡೋಕೆ ಅಷ್ಟೇ ಬಾಯಲ್ಲಿ ಹೇಳ್ತೀನಿ ಇಷ್ಟ ಐತೆ ಚೆನ್ನಾಗೈತೆ ಅಂತ. ಅದು ನಾನು ಹುಡ್ಕೊಳ್ಳಲ್ಲ, ಸ್ಯಾರೀಸ್ಕೊಳ್ಳಲ್ಲ. ನೀವೇ ನೋಡಿದ್ದೀರ, ನಾನು ಯಾವಾಗಲೂ ಡ್ರೆಸ್ಸು ಇಲ್ಲಾಂದರೆ ಜೀನ್ಸ್ ಪ್ಯಾಂಟು ಟಾಪು ಟೀ ಶರ್ಟು ಆ ಥರ ಹಾಕೋತೀನಿ. ನಾನು ಆದಿಗೂ ಕೂಡ ಬಳೆ ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ನನ್ನ ಅಮ್ಮನೆ, ಅದ್ರ ಜೊತೆಗೆ ಅದನ್ನು ಕೊಡಬೇಕು ಅಂತ. ನಾನು ಇಲ್ಲೇ ತಗೊಬಿಡ್ತಿದ್ದೆ ನಾನು ಹೋಗ್ಬಿಟ್ಟು. ಆದರೆ ನಮ್ಮಮ್ಮ ಚೆನ್ನಾಗಿ ಕಲರ್ ಆಡಿಸಿದ್ದಾರೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ತೆಗ್ದು ತೋರ್ಸೋಣ ಅಂದರೆ ಅಳ್ಕೊಬಿಡುತ್ತೆ ನಂಗೆ, ಮತ್ತೆ ಇದೇ ಥರ ಜೋಡ್ಸೋಕ್ಕೆ ಬರಲ್ಲ ಗೈಸ್, ಅದರಿಂದ ತೋರಿಸಿಲ್ಲ. ಚೆನ್ನಾಗಿದಲ್ಲ ಮತ್ತು ನಿನಗಿಷ್ಟ ಆಯ್ತಾ? ನಿನ್ನ ತಂಗಿಗೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಅವ್ರ ಹತ್ರ ಈ ಕಲರ್ ಅವ್ರ ಹತ್ರ ಇಲ್ಲ ಅನ್ಸುತ್ತೆ, ನಾನು ಯಾವಾಗಲೂ ಉಟ್ಕೊಂಡಿರೋದು ನೋಡಿಲ್ಲ. ಹೌದು, ನಾವೇ ತಗೋಬೇಕಾಯ್ತು, ಇಲ್ಲಿ ಹೋಗಿ ಮಕ್ಳು ಇಟ್ಕೊಂತ ತರಕ್ಕಾಗಲ್ಲ ಅಂತ ನಾವು ಚಿಕ್ಕಪೇಟೆಗೆ ಹೋಗುವ ಅಂತ ಅನ್ಕೊಂಡಿದ್ದು ಗೈಸ್. ನಮ್ ದುಡ್ಡೇ ಅಲ್ವಾ, ನಮ್ಮ ಅಮ್ಮ ಆರಿಸಿರೋದು ಅಷ್ಟೇನೆ, ನಮ್ ದುಡ್ಡೇ, ನಾವು ಕೊಡಿಸ್ತಿರೋದಲ್ವಾ. ಆದ್ರೆ ನಮ್ಮ ನವಿಗಿಂತ ಅವ್ರ ಅಮ್ಮ ಚೆನ್ನಾಗಿ ಆರಿಸ್ತಾರೆ ಅಂತ ಅವಳೇ ತರಿಸ್ಕೊಂಡಿರೋದು, ನಾನೇ ತರಿಸ್ಕೊಂಡಿರೋದು ಅಲ್ಲಿಂದ ಹೇಳ್ಬಿಟ್ಟು. ನಾನು ಫೋನ್ ಪೇ ಮಾಡಿದ್ದೀನಿ ಗೈಸ್ ಅಂಗಡಿಯವರಿಗೇನೆ. ಆಮೇಲೆ ನಿಮ್ಮ ಅಮ್ಮನ ಹತ್ರ ತರಿಸ್ಕೊಂಡು ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅಮ್ಮ ನಿಮಗೆ ಅಂತ ಕೊಟ್ಟಿರೋದೇನೋ ಹಂಗೆ ಹಿಂಗೆ ಅಂತ ಅನ್ಕೋಬೇಡಿ. ನಾವು ದುಡ್ಡು ಪೇ ಮಾಡಿ ತರಿಸಿರೋದು. ಅಂದರೆ ನಮ್ಮ ಅಮ್ಮ ಚೆನ್ನಾಗಿ ಆರಿಸ್ತಾರೆ ಕಲರ್ ಅಂತ ಅಂದ್ಬಿಟ್ಟು ತರಿಸಿರೋದು. ನನಗೆ ಇಷ್ಟ ಆಗ್ತೈತೆ ಅದ್ರೆ ಕಲರ್, ಅಂದರೆ ನಾನು ಉಟ್ಕೊಳ್ಳಲ್ಲ ಸ್ಯಾರಿನ ಹಂಗೆಲ್ಲ. ಸರಿ, ಓಕೆ. ನಿಮಗೆ ಇಷ್ಟ ಆಯ್ತಾ ರೀ? ನನಗಿಂತ ಹೆಚ್ಚಾಗೆ ನಮ್ಮನವ್ರಿಗೆ ಇಷ್ಟ ಆಗಬೇಕು. ಮುದ್ದು ಏನಂದರೆ, ನಿನಗಿಷ್ಟ ಆಗ್ತಾ ಸ್ಯಾರಿ? ನಾನಾಗಿದೆ ಏನ್ ಮಾಡ್ತಿದ್ದೆ ಗೊತ್ತಾ, ಹಂಗೆಲ್ಲ ಆಡಬೇಡಿ. ನಂಗೆ ಆರ್ಸಕ್ಕೆ ಬರಲ್ಲ. ಅವಳನ್ನೇ ಕರ್ಕೊಂಡು ಹೋಗ್ಬಿಟ್ಟು ನನ್ನ ತಂಗಿನೇ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಕೊಡಿಸ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತಿದ್ದೆ ಪ್ರತಿ ಸಲ. ಸೊ ಅವಳು ಅಲ್ಲಿಂದಾನೆ ತಗೊಂಡ್ಬಿಡಿ, ನೀವೇನೆ ಯಾವ್ದಾರ ಕೊಡ್ಸಿ ಅಂತ ಅಲ್ಲ. ಅಂದ್ರೆ ಇವರು ಪ್ರತಿ ಸಲ ಬಾಗ್ನ ಕೊಡಕ್ಕೆ ಆಯುಧ ಪೂಜೆಲಿ ಹೋಗೋರು ಗೈಸ್. ನಮ್ಮಮ್ಮ ಪೂಜೆಲಿ ಹೋಗ್ತಿಲ್ಲ, ನೀನ್ ಮದುವೆ ಆದ್ಮೇಲೆ ಆಯುಧ ಪೂಜೆ ಹೋಗಿ ಶುರು ಮಾಡಿ. ಹೌದಾ? 2 ಸತಿ ಓಡಾಡಕ್ ಆಗಲ್ಲ ಅಂದ್ಬಿಟ್ಟು ಇವಳು ಮದುವೆ ಮುಂಚೆ ನಾವು ಪ್ರತಿ ವರ್ಷನೂ ಗೌರಿ ದಿನ ಹೋಗ್ಬಿಟ್ಟು ಅವಳು ಕರ್ಕೊಂಡು ಹೋಗಿ. ನನಗೆ ಗೊತ್ತಿಲ್ಲ ಗೈಸ್, ನಾನೇನು ಹೋಗ್ಬಿಡಿ ಅಂತಾನು ಹೇಳಿಲ್ಲ, ಏನು ಇಲ್ಲ. ಇವ್ರು ಯಾವಾಗ್ಲೂ ನಾನು ಮದ್ವೆ ಆದ್ಮೇಲೆ ನೋಡ್ದಾಗ ಬಿಟ್ಟು ಹೋಗ್ಬೇಕಲ್ಲ ಅಂತ, ಅಕಸ್ಮಾತ್ ಬರಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಬೇಡ, 2 ಖರ್ಚಾಗುತ್ತೆ. ಆಯುಧ ಪೂಜೆ ಸ್ವಲ್ಪ 15 ಸತಿ ನಾನು ಜೊತೆಲಿ ಹೋಗಿದ್ದೆ ಗೌರಿ ಹಬ್ಬಕ್ಕೆ. ಯಾವಾಗ್ಲೂ ಆಯುಧ ಪೂಜೆಲೆ ಕೊಡ್ತಿದ್ದು, ಬೇಡ ರೀ ಆಯುಧ ಪೂಜೆಲಿ ಕೊಡೋದು, ಅಲ್ಲಿವರೆಗೆ ಕಾಯಿಸೋದು, ಅದ್ರ ಜೊತೆ ಎಲ್ಲಾನು ತಗೊಂಡೋಗಿ ಅರ್ಶಿನ ಕುಂಕುಮ ಹೂವು ಹಣ್ಣು ಎಲ್ಲ ತಗೊಂಡೋಗಿ ಕೊಡಿ ಒಡ್ಕೆ. ಇವ್ರು ಏನ್ ಮಾಡ್ಬಿಡೋರು ಅಂದ್ರೆ ದುಡ್ಡು ಕೊಟ್ಬಿಟ್ಟು ಹಣ್ಣು ಹಂಪ್ಲು ತಗೊಂಡೋಗಿ ಕೊಡೋರು ಅಷ್ಟೇನೆ. ಅವ್ರಿಗೆ ಸ್ಯಾರಿ ಇವಾಗ ಹೋದ ವರ್ಷದಿಂದ ಏನೋ ಸ್ಯಾರಿ ತಗೊಂಡೋಗಿ ಕೊಡ್ತಾ ಇದ್ವಿ. ಸತಿ ನಾನು ಹೋಗಿದ್ದೆ ಜೊತೆಲಿ, ಈ ಸತಿ ಇವ್ರು ಒಬ್ಬರೇ ಹೋಗ್ತಾ ಇದ್ರೆ. ಅದು ಗಣೇಶ ಹಬ್ಬದ ದಿನ ಹೋಯ್ತಿರಲ್ಲ, ಬೆಳಿಗ್ಗೆ ಹೋಗ್ಬಿಟ್ಟು ಸಂಜೆ ಹೊತ್ತಿಗೆ ಬರ್ತೀನಿ ಕೊಟ್ಬಿಟ್ಟು. ತುಂಬಾ ಖುಷಿ ಆಯ್ತಾರೆ ಅನ್ಸುತ್ತೆ ನಿನ್ ತಂಗಿ ಸ್ಯಾರಿ ಅದೇ ಇಷ್ಟಪಡೋದು. ಹಬ್ಬದ ದಿನ ಬಂದು ಕೊಟ್ಬಿಟ್ಟು ಹೋಗು. ಎಲ್ಲ ಹೆಣ್ಮಕ್ಳು ಅಷ್ಟೇನೆ, ಅವರು ಅಂತ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇನೆ. ತವ್ರ ಮನೆಯಿಂದ ಏನೇ ಬಂದು ಖುಷಿ ಆಗ್ತಾರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲ ಗೈಸ್, ನಾನು ಸೀರೆ ಇದಕ್ಕೆ ಕರ್ಕೊಂಡೋಗಿದ್ದೆ, ನಾನು ಸ್ಯಾರಿ ಆಡ್ಸಿರೋದು ಇವರು.
ಯಾವ್ದ್ರಲ್ಲಿ ಅದೇ ಮದ್ವೆ ಟೈಮಲ್ಲಿ ತಗೊಂಡಿದ್ದು. ನಾನು ಬೇರೆ ಕಲರ್ ತಗೋತೀನಿ ಗೈಸ್, ನಮ್ಮನವ್ರು ಅದ್ ಬೇಡ ಅನ್ಬಿಟ್ಟು ಇವರೇ ಆರಿಸ್ಕೊಟ್ಟಿರೋದು. ಚೆನ್ನಾಗೈತೆ ಅಲ್ವಾ ಅದು? ಚೆನ್ನಾಗಿ ನನಗ್ ಚೆನ್ನಾಗಿಲ್ಲ ಅನ್ಸುತ್ತೆ, ನಿನಗ್ ಚೆನ್ನಾಗೈತೆ. ನೋಡಕ್ ಚೆನ್ನಾಗಿ ಕಾಣಿಸ್ತೀಯ ಅದ್ರಲ್ಲಿ. ಗೈಸ್ ನೋಡಿ ಗೈಸ್, ಇವಾಗ ಊಟ ಎಲ್ಲ ಮುಗಿಸಿದ್ರು ನಮ್ಮ ನವಿ ಮತ್ತೆ ಅವ್ರ ಬ್ರದರ್ ಅವರಪ್ಪ ಎಲ್ಲ ಊಟ ಎಲ್ಲ ಮಾಡಿ ಅವರು ರಾತ್ರಿ ಎಲ್ಲ ಹೋಗಿದ್ರು ಅಂತ ನಿದ್ದೆ ಮಾಡಲಿ ಅಂತ ಫಂಕ್ಷನ್ ಹೋಗಿದ್ರು, ಅಲ್ಲಿಂದ ಬಂದಿದ್ದು ಲೇಟ್ ಆಯ್ತು, 2:30 ಆಯ್ತು. ನಿದ್ದೆ ಮಾಡಕ್ಕೆ ಕಳಿಸಿದ್ದಾರೆ. ಆಮೇಲೆ ತೋರಿಸ್ತಾರೆ ನಮ್ಮ ನವಿ ಅವರು ಅವ್ರ ಡ್ಯಾಡಿ ಮತ್ತೆ ಅವ್ರ ಬ್ರದರ್ನ. ಊರಿಂದ ಬರ್ತಾ ಸೀಬೆಕಾಯಿ ತಂದಿದ್ರು ನೋಡಿ ಗೈಸ್, ಅವ್ರ ತೋಟದ್ದನ ಅಲ್ಲ ಬೇರೆ ಗೊತ್ತಿಲ್ಲ. ನಮ್ಮ ಅಮ್ಮ ನಂಗೆ ಅಂತ ಕೊಟ್ಟು ಕಳಿಸಿದ್ದೆ. ನನಗೆ ತುಂಬಾ ಇಷ್ಟ ಆಯ್ತು, ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ನಮ್ಮ ಅದು ಎಷ್ಟು ಕೊಟ್ಟಿದ್ದು ನೋಡಿ ಅಂತ ಕುಯ್ದಿ ಮಡಗಿ ಇದನ್ನ ತಗೊಂಡ್ ಮಡಿಕೊಂಡು ಸ್ಕೂಲಿಂದ ಒಂದು 6 ಆಗುವಷ್ಟು ಕೊಟ್ಟಿದ್ದು. ಡೈಲಿ ಒಂದೊಂದು ತಿನ್ಬೋದು. ಇವರಿಬ್ರಿಗೆ ಕಾಣ್ಣಂಗ್ ತಿನ್ಬೇಕು, ಬೇಸ್ ಈ ಶುದ್ಧ ಕೊಡ್ಬಾರ್ದಿಲ್ಲ ತಿಂದ್ರೆ ಅಷ್ಟೇ ಜ್ವರನೇ ಬರುತ್ತೆ. ಈ ಬೀಜ ಹಂಗೆ ಹೋಗಿ ಸೇರ್ಕೊಂಡೆ ಹೊಟ್ಟೆ ನೋವು ಬಂದು ಮತ್ತೆ ಅಪೆಂಡಿಕ್ಸ್ ಆತರ ಆಗಿ ಅದನ್ನ ಆಪರೇಷನ್ ಮಾಡ್ಕೊಂಡಿ ಅಂತ ಹೇಳಿದ್ರು. ಅದನ್ನ ಟ್ಯಾಬ್ಲೆಟ್ ಕೊಟ್ಟು ಈಗ ಟ್ಯಾಬ್ಲೆಟ್ ಕೊಟ್ಟು ಕರೆಕ್ಸಿದ್ದಾರೆ. ನನಗೆ ಆಪರೇಷನ್ ನನಗೂ ಆಪರೇಷನ್ ಮಾಡ್ಬೇಕು ಅಂತಾನೆ ಹೇಳಿದ್ರು. ನಮ್ದು ಇನ್ನೂ ಚಿಕ್ಕೋಳು 5th ಸ್ಟ್ಯಾಂಡರ್ಡ್ ಅಲ್ಲಿ. ನನಗಾಗಿದ್ದು 7th ಸ್ಟ್ಯಾಂಡರ್ಡ್ ಆಪರೇಷನ್ ಮಾಡಿದ್ರು. 7th ಸ್ಟ್ಯಾಂಡರ್ಡ್ಗೆ ನನಗೆ 5th ಸ್ಟ್ಯಾಂಡರ್ಡ್ ಆಗಿತ್ತು. ಬಟ್ ಅವಾಗ ಹೊಟ್ಟೆ ನೋವು ಬರೋದು ನಿಂತಿದ್ದು ಇಲ್ಲಿವರೆಗೂ ಗೊತ್ತಿಲ್ಲ ನನಗೆ. ಮೈಸೂರು ಕಾಮಾಕ್ಷಿ ಆಸ್ಪತ್ರೆ ಸರಿ ಓಕೆ ಕರ್ಕೊಂಡೋಗಿ ಅಡ್ಮಿಟ್. ಎಷ್ಟು ದೊಡ್ಡ ಆಸ್ಪತ್ರೆ ಯಪ್ಪ, ನಾನು ಇದುವರೆಗೂ ಹೋಗಿರ್ಲಿಲ್ಲ. ಅವಾಗ್ಲೇ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ನೀನು ಇಷ್ಟು ದೊಡ್ಡದು ಆಸ್ಪತ್ರೆ ನಂಗೆ ಅನ್ಸಿತ್ತು. ಇವಾಗ ಹಣ್ಣುಗಳೆಲ್ಲ ತಂದಿದ್ರೆ ಅಲ್ಲೆಲ್ಲ ಇಟ್ಟಿದ್ದೀನಿ ಗೈಸ್. ಅಲ್ಲಿ ತಿಂಡಿ ಐಟಮ್ಸ್ ನನಗಂತೂ ಬೇಜಾನ್ ತಂದಿದ್ದಾರೆ. ನಿನ್ಗೆ ಅಂತಲ್ಲ, ನಿನ್ ಮಕ್ಳಿಗೆ ನನಗೆ ಅಂತಾನೆ, ನನಗಿಷ್ಟ ಆಗೋದು ತಂದವರನ್ನ ನನಗೆ ಅಂತಾನೆ ಅರ್ಥ ಅದು. ನನ್ನ ಮಕ್ಳಿಗೆ ಚಾಕ್ಲೇಟ್ ಅಂತ ತೋರಿಸ್ತಾರೆ, ನಂಗೆ ಇಷ್ಟ ಆಗಿದೆ. ಇನ್ನೊಂದು ಅರ್ಧ ಕೆಜಿ 1 ಕೆಜಿ ತಪ್ಪಾಗ್ಲಿ ತಂದು ಕೊಟ್ಟಿದ್ದಾರೆ. ಈ ತಿಂಗಳು ಫುಲ್ಲು ಡೇಟ್ ಎಲ್ಲ ಹಿಂಗ್ ಆಗ್ಬಿಡುತ್ತೆ. ಆಮೇಲಿಂದ ಪೂಜೆ ಟೈಮಲ್ಲಿ ಅಯ್ಯೋ ಹಿಂಗ್ ಆಗ್ಬಿಡುತ್ತೆ ಅದು. ಇದು 3 ತಿಂಗಳು ಏನಿಲ್ಲ ಅನ್ಸುತ್ತೆ, ಏಟು ಇಲ್ಲ ಏನು ಇಲ್ಲ ಅನ್ಸುತ್ತೆ. ಮಾಡ್ಬೋದು ಆದ್ರೆ ಬಾಯಿ ತಡೆಯಲ್ಲ. ಕೇಳ್ಬೇಕಲ್ಲ, ಬೇರೆಯವ್ರು ತಿಂತ ನಮ್ಮನವ್ರೆ ತಿಂದ್ರು ತಿನ್ಬೇಕು, ನಂಗೂ ತಿನ್ಬೇಕು ಅನ್ಸಲ್ವಾ, ತಿನ್ಬಿಟ್ಟೆ. ಒಂದು ಸ್ವೀಟ್ ತಗೊಂಡು ತಿನ್ಬಿಟ್ಟೆ, ಚಿಪ್ಸ್ ತಿಂದೆ ಇವಾಗ ಆಲ್ರೆಡಿ. ಮತ್ತಿನ್ನೇನು ಮಿಕ್ಚರ್ ತಿಂದೆ, ನೋಡಿರಿ ಏನೇನೋ ಅಂತ. ಸೀಬೆಕಾಯಿ ತಿಂದೆ. ಸೀಬೆಕಾಯಿ ಇನ್ನೂ ತಿನ್ಬೇಕು ಇವಾಗ. ಆಮೇಲೆ ನಾನು ಇನ್ನೂ ಸ್ನಾನ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ಬಾಗ್ನೆ ಏನು ಇದು ಮಾಡ್ಕೊಂಡಿಲ್ಲ, ಎಲ್ಲಾದ್ರೂ ಮಡಗಿದ್ದೀನಿ. ನಾನು ರಾಗಿ ಕಟ್ಟಿಲ್ಲ ಗೈಸ್. ನಮ್ಮ ಅಣ್ಣ ಊರಲ್ಲಿದ್ದಾನೆ, ನಮ್ಮ ಅಣ್ಣನೂ ಇದ್ದಾನೆ, ಇಬ್ರು ತಮ್ಮಂದಿರು, ತುಂಬ ಜನ ತಮ್ಮಂದಿರು ನನಗೆ. ನಮ್ಮ ಅಣ್ಣ ಊರಲ್ಲಿದ್ದಾನೆ, ಅದನ್ನ ನಂಗೆ ಅವನಿಗೆ ವರ್ಷನೂ ರಾಗಿ ಕಟ್ಟಿವಿ. ಅವಾಗ ಅಲ್ಲಿದ್ದಾಗ ಕಟ್ಟಿವಿ, ಇಲ್ಲಿದ್ದಾಗ ಮದುವೆ ಆದ್ಮೇಲೆ ಕಟ್ಟೇ ಇಲ್ಲ ಅಂದ್ಕೊಳ್ಳಿ ಅವನಿಗೆ. ನಾನು ರಾಕಿನ ಕಟ್ಟೆ ಇಲ್ಲ. ಅದರಿಂದ ಹೋದ ವರ್ಷದಿಂದ ನನ್ನ ತಮ್ಮಂದಿರಿಗೆ ರಾಖಿ ಕಟ್ಕೊಂಡ್ಬಂದಿದ್ದೀನಿ. ನನ್ನ ತಮ್ಮಂದಿರಿಗೆ ಕಟ್ತಿದ್ದಿಲ್ಲ, ನಮ್ಮ ಅಣ್ಣಂಗೆ ಮಾತ್ರ ರಾಖಿ ಕಟ್ತಿದ್ದೆ. ಇವಾಗ ರಾಖಿ ತಗೋಬೇಕು ಅಂತ ಅನ್ಸೈತೆ, ನನ್ನ ತಮ್ಮಂದಿರಿಗೆ ಕಟ್ಟೋಣ ಅಂತ. ಅದರಲ್ಲೇ ಬಂದಿರುತ್ತೆ ರಾಖಿ ಗೈಸ್. ಆದರೆ ಒಂದೇ ಇರುತ್ತೆ, ಅದಕ್ಕೋಸ್ಕರ ಬೇರೆ ಎಕ್ಸ್ಟ್ರಾ ಹೋಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. 2 ರಾಖಿ ತಗೊಬಂದರೆ ಅವರಿಬ್ರು ಕಟ್ಬಿಟ್ಟು ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ. ಅಂದರೆ ಅದೊಂಥರ ನೆನಪು, ವಿಡಿಯೋ ಮಾಡ್ಕೊಂಡ್ರೆ ರಾಖಿ ಕಟ್ಟಿದ್ದು ನನ್ನ ತಮ್ಮಂದಿರು. ಮತ್ತೆ ಸಿಗಲ್ಲ ಅವರಿಗೆ, ಮಾಡೋಕ್ಕೆ ಬಿಡಲ್ಲ ಗೈಸ್ ಅವ್ರ ಮಕ್ಕಳು, ಅಷ್ಟು ಗಲಾಟೆ ಮಾಡ್ತಾರೆ. ತಮ್ಮಂಗೆ ರಾಖಿ ಕಟ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಕಟ್ತೀನಿ ಗೈಸ್, ನೋಡೋಣ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ ಅನಿಸುತ್ತೆ, ತೋರಿಸ್ತಾರೆ ಅನಿಸುತ್ತೆ. ಒಂದೇ ವಿಡಿಯೋ ಆದರೆ ಜಾಸ್ತಿ ಆಗಿಬಿಡುತ್ತೆ ಗೈಸ್. ಸೊ ಸ್ವಲ್ಪ ಕಡಿಮೆ ವಿಡಿಯೋ ಹಾಕ್ತೀವಿ, ಓಕೆನಾ? ಇವಾಗ ಆಲ್ರೆಡಿ ಒಂದು ವಿಡಿಯೋ ಇದೆ ನನ್ನ ಚಾನಲ್ಗೆ. ಅದು ಇದು ಇವ್ರ ಚಾನಲ್ಗ, ಯಾರ ಚಾನಲ್? ನಿಮ್ಮ ಚಾನಲ್. ಚೆನ್ನಾಗಿ ಹಾಕೋತೀವಿ. ಎಸ್, ನಾನು ಮಾಡ್ಕೋಬೇಕು ಅಂತ ಇದ್ದೀನಿ, ಅದ್ರಲ್ಲಿ ಮಾತಾಡಿದ್ದೀನಿ ನಾನು. ಮಾಡ್ಕೋಬೇಕು. ಅರೆ ಇದನ್ನ ಮಾಡ್ಕೊಳ್ಳಲ್ಲ ನಾನು, ಪರವಾಗಿಲ್ಲ. ನೋಡಿ ಗೈಸ್, ನಮ್ಮ ನವಿ ಬಟ್ಟೆ ಒಣಗಾಕ್ಬಿಟ್ಟು ಬಂದರು, ಸುಸ್ತಾದರು. ನಮ್ದು ಇವಾಗ ತಾನೇ ಜಸ್ಟ್ ಒಂದು ತಟ್ಟೆ ಅನ್ನ ತಿಂದಿದ್ದೇನೆ ಗೈಸ್. ಈಗ ಆಲ್ರೆಡಿ ಮತ್ತೆ ಹೊಟ್ಟೆ ಹಸಿತಿದ್ದೇನೆ ಬಂದು. ಐಟಮ್ಸ್ ಐತಲ್ಲ ಅದಕ್ಕೆ ಅಂತಾನೆ ಅಷ್ಟೇ. ಹೌದಾ? ಇವಾಗ ಇನ್ನೊಂದು ತಟ್ಟೆ ಅನ್ನ ಹಾಕ್ಬಿಟ್ರು ತಿಂತಾನೆ ಗೈಸ್. ಬಾಯ ಮುಚ್ಕೊಂಡಿರೋ ಮೊದಲು ನನ್ನ ಮಕ್ಳದ್ ಕಣ್ಣು ಹಾಕ್ಬೇಡ. ನಾನೇ ಹಾಕ್ತೀನಿ. ಎಲ್ಲ ಮಕ್ಳದಿರು ಎಷ್ಟು ಅಯ್ಯೋ ಅನ್ಸಲ್ ಗೊತ್ತಾ, ತಿನ್ನಲ್ಲ ಅಂತ. ಮಕ್ಳು ತಿಂತಾರಲ್ಲ ಅಂತ ಖುಷಿ ಪಡು ನೀನು. ದಿವಿ ಅಲ್ಲ ಬರೆಯೋದು ಈ ತರ ಸ್ಟೈಲ ನಿಂದು. ಸೌಂಡ್ ಮಾಡ್ಬೇಡ, ಕೂತ್ಕೊ, ನೀನು ಕರೆಕ್ಟಾಗಿ ಕೂತ್ಕೊಂಬರಿ. ಏನು ಬೇಕು ಇವಾಗ ಹೇಳು, ಕೊಡ್ತೀನಿ.
ಕೇಳೋದು ತಡ. ಅನ್ನಕ್ಕೆ ಅಮ್ಮ ತಗೊಂಡು ಆಯ್ತು ಕೂತ್ಕೊ ಕೊಡ್ತೀನಿ. ಸೀಬೆಹಣ್ಣು ಬೇಕಾ ಆಪಲ್ ಬೇಕಾ? ನಂಗೆ ಕರೆಕ್ಟಾಗಿ ಹಬ್ಬದ ಟೈಮಲ್ಲೇ ಗೈಸ್ ಟೈಮಲ್ಲೇ ಈ ಸತಿ ಎಲ್ಲ ಸುಮ್ಮನೆ ಖುಷಿ ಗಲಾಟೆ ಮಾಡ್ಬಿಡು ಪ್ಲೀಸ್. ಏನ್ ಹೇಳ್ದ ನೋಡಿ ಇವಾಗ ಇದು ಎಂತ ಸ್ವೀಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ವಂತೆ ನೋಡಿ ಗೈಸ್. ನಮ್ ಖುಷಿ ಅಲ್ಲಿ ಮನ್ಗಿದಾನೆ, ಟಿವಿ ಉರಿದಿದೆ. ಇಲ್ಲಿ ಮಾಮ ಅಳಿಯನೂ ಸ್ವೀಟ್ ಹೆಂಗಿದೆ ಅಂತ ಗೊತ್ತಿಲ್ಲ ತೋರ್ಸು ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ ಇವನು. ಇರೋ ಜಾಗದ ಹತ್ರ ಇದು ಎಷ್ಟಾನಿದು 5 ರೂಪಾಯಿ ಅಂತ ಗೈಸ್. ಒಂದಕ್ಕೆ 5 ರೂಪಾಯಿನಾ? ಇದೊಂದಕ್ಕೆ 5 ರೂಪಾಯಿ ಅಂತ ಗೈಸ್. ಎಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ. 5 ರೂಪಾಯಿ ಬಾಚಣಿಗೆನೂ 5 ರೂಪಾಯಿನಾ? 5 ರೂಪಾಯಿ 5 ರೂಪಾಯಿಗೆ ಎರಡಾ? ಲೋಟ ಇದು ಗೋಬಿ ಅಂಗಡಿ ಇಡ್ತಾ ಇದೀರೇನ್ರೋ? ಸ್ನ್ಯಾಕ್ಸ್ ಕೊಡ್ಲಿ ಅಂತ ಇವ್ರಮ್ಮ ಸ್ನ್ಯಾಕ್ಸ್ ಕೊಡಕ್ಕೋಸ್ಕರ ಪ್ಲೇಟು. ಇದು ಜಾಮೂನ್ ಹಾಕೊಡಕ್ಕೆ ಗೈಸ್. ಈ ಸಣ್ಣ ಸ್ಪೂನು ಜಾಮೂನ್ ತಿನ್ನಕ್ಕೆ. ಇದು ಉಪ್ಪಾಗಕ್ಕೆ. ಎಷ್ಟ್ ದಿನ ಬಳಕೆ ಬರುತ್ತಿದ್ದು? ಅದು ಆಮೇಲೆ ಯಾವ ಮೂಲೆಯಲ್ಲಿ ಬಿದ್ದಿರುತ್ತೋ ಗೊತ್ತಿಲ್ಲ. ಆಮೇಲೆ ಬಟ್ಟೆ ಕ್ಲಿಪ್ಪು 5 ರೂಪಾಯಿನಾ? ಓ ಸ್ಟೀಲ್ದು ತಂದ್ಬಿಟ್ಟಿದ್ಯಾ ಸ್ಪೂನು? ಇದು ಸ್ಟೀಲ್ ಅಲ್ಲ, ಪ್ಲಾಸ್ಟಿಕ್ಕು. ಸ್ಟೀಲ್ ಚೆನ್ನಾಗಿ ಹಾಕೋಣ. ಸ್ಪೂನು ಇಷ್ಟು ದೊಡ್ಡದು ಚೆನ್ನಾಗಿ ಕಾಣ್ತೈತೆ. ಎಲ್ಲ ಈ ಕಡೆ ತಿರ್ಕೋ ಗೈಸ್. ನಮ್ಮಿಬ್ರಿಗಿಂತ ಇವನೇ ಕೊನೆ ತಮ್ಮ, ಆದ್ರೆ ಇವನು ನಮ್ಗೆ ಅಣ್ಣನ ತರ ಕಾಣ್ತಾ ಇದ್ದಾನೆ. ದೇವ್ರಿಗೆ ಮುಡಿ ಬಿಟ್ಟಿದ್ದಾನೆ ಗೈಸ್, ಅದರಿಂದ ಶೇವಿಂಗ್ ಏನು ಮಾಡ್ಸಿಲ್ಲ, ಹಂಗೆ ಬಂದವನೆ ನೋಡಿ. ಸ್ಪೂನ್ ಎಷ್ಟು ಇದು? ಸ್ಪೂನು ಸ್ಟೀಲವು ಇನ್ನೆಷ್ಟು ತಗೊಂಡ್ಬರ್ಬೇಕು ಅನ್ಕೊಂಡಿದ್ಯಾ? ಎಷ್ಟು ಅಂತ ಕೇಳಿದ್ದು ತಿಮ್ಮ. ಅದುವೇ ಇದು ಚೆನ್ನಾಗೈತೆ ಪ್ಲೇಟ್. ಇದೆಲ್ಲ ನನ್ಗೆ ಅಂತ ತಂದಿರೋದಲ್ಲ ಗೈಸ್. ಇವನು ಯಾರ್ಗೆ ತಂದಿರೋದು? ನಮ್ಮನೆಗೆ ತಂದಿದ್ಯಲ್ಲ. ಯಾರ್ ಬೇಕಾದ್ರೆ ತಗೋಬೋದಂತ ಮನ್ಸಾರೆ ಹೇಳ್ತಲ್ಲ ಗೈಸ್. ಇದು ಅವ್ರ ಅಮ್ಮಂಗೆ ಅಂತ ಇಷ್ಟು ಐಟಮ್ಸ್ ಎತ್ಕೊಂಡಿರೋದು. ಅಮ್ಮ ಇನ್ನೂ ಏನ್ ಬೇಕಮ್ಮ, ಇನ್ನೂ ಏನ್? ಅಮ್ಮ ಫೋನ್ ಮಾಡಿದಾಗೆಲ್ಲ ಹಂಗೆ ಹೇಳೋದು, ಇನ್ನೂ ಏನ್ ಬೇಕು ಅಂತ ಕೇಳ್ತಾನ ಕಣೆ, ಏನ್ ಹೇಳೋದು ಅಂತ ಗೊತ್ತಾಯ್ತಲ್ಲ ಅಂತ ಹೇಳೋದು ಅಮ್ಮ. ಇದು ಮ್ಯಾಟ್ ಎಷ್ಟ? 2 ರೂಪಾಯಿ. ನಾವ್ ಅಪ್ಪನೂ ಮುಡಿಗ್ ಬಿಟ್ಟಿದ್ದಾರೆ ಗೈಸ್, ಅದಕ್ಕೆ ಹಿಂಗೆ ಅವ್ರೆ ನಾವ್ ಅಪ್ಪನೂ. 1,500 ನೋಡಪ್ಪ, 1,500 ಅಂತ ನೋಡಪ್ಪ. ಅಪ್ಪ ಜ್ಯೂಸ್ ಯಾರಪ್ಪ ತಂದಿದ್ದು? ಅವನ್ ತಂದಂತೆ. ಎಲ್ಲ ತೋರ್ಸು ಕಾಲ. ಇವತ್ತೆಲ್ಲ ಬ್ಯಾಂಡೇಜ್ ಮಾಡ್ಕೊಂಡ್ ಬಂದಿರಂಗೈತಿದ್ದೆ ಯಾಕೋ ನಂಗೆ. ಡೈಲಿ ಮಾಡ್ಕೋತೀಯ? ಬಿಚ್ಚು ನೋಡೋಣ. ಉಗುರು ಬೆಳ್ದಿಲ್ವಾ? ದಿನಕ್ಕೆ 3 ಸಲ ಮಾಡ್ತೀನಿ ಬ್ಯಾಂಡೇಜ್ ಐತಲ್ಲಪ್ಪ, ಅದಕ್ಕೆ 3 ಸಲ ಮಾಡೋದು. ಏನ್ ತಂದಿದ್ಯಾ? ಅಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವ್ ಬರ್ದೇ ಹೋದಾಗ ನಿಜವಾಗ್ಲೂ ದೊಡ್ಡ ಕವರ್ ತುಂಬಾ ತಗೋಬರೋನು ಏನಾರು ತಂದ್ರೆ. ಇವತ್ ನೋಡಪ್ಪ ಏನು ಖಾರದ ಪ್ಯಾಕೆಟ್, ಅದೊಂದು ಖಾರದ ಪ್ಯಾಕೆಟ್, ಇದೊಂದು ಬಿಸ್ಕೆಟ್. ಅದು ಅಪ್ಪ ತಂದಿರೋದು. ಅಪ್ಪ ತಂದಿರೋದೆಲ್ಲ ನಾನ್ ತಂದಿರೋದೆಲ್ಲ. ನೋಡಿ ಸ್ಪೀಡ್ ಹೆಂಗ್ ಅಪ್ಪ. ನಿನ್ ಮೊಮ್ಮಗಂಗೆ ಸ್ಪೀಡ್ ಹೆಂಗೈತೆ ಅಂತ ಗೊತ್ತಿಲ್ವಂತೆ. ತೋರ್ಸು ಮಮ್ಮ ಸ್ಪೀಡ್. ಮುಚ್ಚಿಡ್ಕೊಂಡವ್ನೆ. ಎಲ್ಲ ಪ್ಯಾಂಟ್ ತೋರ್ಸು. ಚೆನ್ನಾಗೈತೆ ಕಣ ಪ್ಯಾಂಟು. ನೋಡಿ ಗೈಸ್, ನನ್ನ ತಮ್ಮ ಶರ್ಟ್ ತಗೊಂಡವನೆ, ಗೋಣಿ ಚೀಲ ಶರ್ಟ್ ತಗೊಂಡವನೆ ನೋಡಿ. ಎಲ್ಲ ಹಂಗೆ ಐತೆ. ನಮ್ಮ ಅಜ್ಜಿ ಇದ್ದಿದ್ರೆ ತಗ್ಗೋಬಿಟ್ಟು ಕಾಲು ಹೊಡ್ಸ್ಕೊಳಕ್ ಹಾಕೊಂಡಿರೋದು. ನೋಡಿ ಗೈಸ್, ಇವನ್ ಒಬ್ಬಂಗೆ ನಮ್ಮನೇಲಿ ಡಿಂಪಲ್ ಬರೋದು ಅನ್ಸುತ್ತೆ. ಎಲ್ಲ ಚೆನ್ನಾಗ್ ಕಾಣುತ್ತೆ. ಇದನ್ನ ಹಾಕೋಬಾರ್ದು ಅಂತ ನಾನು ಹೇಳ್ತೀನಿ ಗೈಸ್, ಆದ್ರೆ ಇವನು ಹಾಕೋಬಹುದು ಅಂತ ಹೇಳ್ತಾನೆ.
ನಿತು ತವಳ ಜಲ್ಲು ಪ್ಯಾನ್ ಬಿಡ್ಲ ನಂದ ತವಳ ಜಲ್ಲು ಕೂದಲೇ ಸರಿ ಮಾಡ್ಕೊಳ್ಳೋ ತವಳ ಗೈಸ್ ಈ ಜೆಲ್ಲಕ್ ಏನೋ ಸೆಟ್ ಮಾಡ್ಕೊಳ್ಳೋ ತವಳ ಅಂದ್ರೆ ಫಸ್ಟೇ ಕೂದಲು ಉದುರ್ತೈತೆ ಅಂತರಲ್ಲಿ ಜಲ್ ಬೇಕು ಕೊಡ್ತಾಳ ಅಂತ ಮತ್ತೆ ವಾಪಸ್ ಕೊಡ್ತಿದ್ದಾನೆ ನೋಡಿ ಗೈಸ್ ನಮ್ ನೀತು ನಿನ್ ಕೂದ್ಲು ಯಾಕೆ ಉದುರುತ್ತೆ ಅಂತ ಗೊತ್ತಾಯ್ತಲ್ಲ ಈಟ್ರಲ್ಲಿ ಸ್ನಾನ ಮಾಡಿ ಆಯ್ತು ಅವನೇನೆ ಈಟ್ರಲ್ಲಿ ಸ್ನಾನ ಮಾಡ್ತಾನೆ ನಮ್ ರೋಹಿತ್ ಏನ್ರಲ್ಲಿ ಸ್ನಾನ ಮಾಡ್ತಾನೆ ಈಟ್ರಿ ಅಲ್ವಲ್ಲ ಏನೋ ನೀರಲ್ಲಿ ಕಾಯಿಸೋದು ಇವನೊಬ್ಬ